ಮೂಲಂಗಿ ಸಾರು ಮಾಡುವ ವಿಧಾನ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಒಂದು ಕುಕ್ಕರ್ ತೊಗೋಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಮುಂಚೆನೇ ಬೇಳೆ ನೆನೆಸಿಟ್ಕೊಂಡಿರಬೇಕು. ಆ ಬೇಳೆನ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ. ಮತ್ತು ಮೂಲಂಗಿ ಚೆನ್ನಾಗಿ ತೊಳೆದು ಕೊಯ್ದು ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಅದನ್ನು ಇದರೊಳಗಡೆ ಹಾಕೋಬೇಕಾಗತ್ತೆ. ಕೊಯ್ದಿಟ್ಟಿರೋ ಮೂಲಂಗಿನೂ ಹಾಕ್ಕೊಂಡು ಒಂದು 4 ಟೊಮೊಟೊನೂ ಹಾಕ್ಕೊಂಡು ಒಂದು ವಿಷಿಲ್ ಹೊಡ್ಸ್ಕೊಂಡು ಸೈಡ್ಗೆ ಇಟ್ಕೋಬೇಕು. ನೋಡಿ, ಇಲ್ಲಿ 4 ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್ ಮುಚ್ಚಿ ಒಂದು ವಿಸಿಲ್ ಹಾಕೋಬೇಕು. ಮತ್ತು ರುಬ್ಕೊಳ್ಳೋಕ್ಕೆ ಒಂದು ಜಾರಿಗೆ ಒಂದು ಬೆಳ್ಳುಳ್ಳಿ, 2 ಸಣ್ಣದು ಈರುಳ್ಳಿ ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ ಇದನ್ನೆಲ್ಲ ಹಾಕೊಂಡು ರುಬ್ಕೋಬೇಕಾಗುತ್ತೆ. ಮತ್ತು ಕುಕ್ಕರಲ್ಲಿ ಬೇಯಿಸಿಕ್ಕಿರೋ ಟೊಮೊಟೊನೂ ಹಾಕಿ ರುಬ್ಬಿಟ್ಕೋಬೇಕು. ನೋಡಿ, ಇಲ್ಲಿ ಟೊಮೊಟೊ ಬೆಂದಿದೆ. ಇದನ್ನು ಹಾಕೊಂಡು ರುಬ್ಕೋತಾ ಇದ್ದೀನಿ. ಇದ್ರ ಜೊತೆ 2 ಸ್ಪೂನ್ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕೋಬೇಕಾಗತ್ತೆ. ಅದನ್ನು ಹಾಕೊಂಡು ಚೆನ್ನಾಗಿ ನುಣ್ಣಗೆ ನೈಸಿಗೆ ಇಟ್ಕೊಂಡು ಇಟ್ಕೋಬೇಕು. ಮತ್ತು ಒಂದು ಪಾತ್ರೆ ತೊಗೊಂಡು ಸ್ಟವ್ ಮೇಲೆ ಇಕ್ಕಿ ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋಬೇಕಾಗತ್ತೆ. ಇದು ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆನೂ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಒಂದು 1/2 ಸ್ಪೂನ್ ಸಾಸಿವೆ ಹಾಕೋಬೇಕಾಗುತ್ತೆ. ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಾಕೊಂಡು ಚೆನ್ನಾಗಿ ಅದು ಚಿರಾಗ್ತದೆ ಅನ್ನೋ ಥರ ಕಾಯಬೇಕಾಗುತ್ತೆ. ಅದು ಸ್ವಲ್ಪ ಚಿರಾಗಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಕರ್ಬೇವಿನ ಸೊಪ್ಪು ಹಾಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆ ಹಾಕೋಬೇಕಾಗುತ್ತೆ. ಮತ್ತು ಎಷ್ಟು ಬೇಕು ನಿಮಗೆ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಬೇಳೆ ಬೇಯಿಸಿರೋದು ನೀರಿರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ಅದು ಒಂದು 2 ಕುದಿ ಕುದ್ದ ಮೇಲೆ ಮೂಲಂಗಿ ಬೇಯಿಸಿಟ್ಟಿರ್ತೀವಲ್ಲ ಬೇಳೆ ಮೂಲಂಗಿನ ಅದನ್ನು ಹಾಕ್ಕೊಂಡು ಒಂದು 2 ಕುದಿ ಬರೋಷ್ಟು ಬೇಯಿಸ್ಕೊಂಡ್ರೆ ಸೂಪರಾಗಿ ರೆಡಿಯಾಗಿರುತ್ತೆ ಮೂಲಂಗಿ ಸಾರು. ಸಾಲ್ಟ್ ನೋಡ್ಕೊಳ್ಳಿ, ಇವಾಗಲೇ ಬೇಕು ಅಂದರೆ ಸ್ವಲ್ಪ ಹಾಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.